ದೆಹಲಿಯಲ್ಲಿ ಇದ್ಕೊಂಡು ಸಿಎಂ ಸಿದ್ದರಾಮಯ್ಯನವರು ಪೂರ್ಣಾವಧಿ ಸಿಎಂ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಈಗ ದೆಹಲಿಯಲ್ಲಿ ಬಹಳಷ್ಟು ರಾಜಕೀಯ ಬೆಳವಣಿಗೆಗಳು ಗರಿಗೆದರಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಲಿಕ್ಕೆ ಮುಖ್ಯಮಂತ್ರಿಗಳ ಆಪ್ತರು ಹೋಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಈಗ ರಾಜ್ಯ ರಾಜಕೀಯದಲ್ಲಿ ಜೋರಾಗಿದೆ ಚಟುವಟಿಕೆ. ಸಿಎಂ ಹೇಳಿಕೆ ಬೆನ್ನಲ್ಲೇ ಖರ್ಗೆ ಅವರನ್ನ ಭೇಟಿ ಮಾಡಲಿಕ್ಕೆ 4 ಸಚಿವರು ಹೋಗಿದ್ದಾರೆ. ಸಿದ್ದರಾಮಯ್ಯ ಅತ್ಯಾಪ್ತರಾಗಿರುವ ಸಚಿವರು ಜಮೀರ್, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ದಿನೇಶ್ ಗುಂಡೂರಾವ್ ಎಲ್ಲರೂ ಕೂಡ ಒಟ್ಟೊಟ್ಟಿಗೆ ಹೋಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿರೋದು ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ. ಮುಖ್ಯಮಂತ್ರಿಗಳ ಹೇಳಿಕೆ ಬೆನ್ನಲ್ಲೇ ಅವರಲ್ಲಿ ಸಹಜ ಒಂದು ಖುಷಿ ಮನೆ ಮಾಡಿದೆ. ಈ ಹೇಳಿಕೆಯ ಬೆನ್ನಲ್ಲೇ ಮತ್ತೆ ಒಂದು ಕ್ಲಾರಿಫಿಕೇಶನ್ ಪಡೆಯೋ ಸಲುವಾಗ ಅಥವಾ ಧನ್ಯವಾದವನ್ನು ಹೇಳೋ ಸಲುವಾಗ ಯಾವ ಕಾರಣಕ್ಕಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಲಿಕ್ಕೆ 4 ಸಚಿವರು ಮುಂದಾದರು ಅನ್ನುವಂತಹ ಸಹಜ ಪ್ರಶ್ನೆ ಈಗ ಉದ್ಭವಿಸಿದೆ. ದೆಹಲಿಯಲ್ಲಿ ಇದ್ಕೊಂಡು ಸಿಎಂ ಉರುಳಿಸಿದಂತಹ ದಾಳಕ್ಕೆ ಡಿಕೆ ಶಿವಕುಮಾರ್ ಬಣ ಒಂದು ರೀತಿ ಪತ್ರಗೊಟ್ಟು ಹೋಗಿದೆ. ಈ ಕಡೆಗೆ ಮುಖ್ಯಮಂತ್ರಿಗಳ ಆಪ್ತರು ಬಹಳ ಚುರುಕಾಗಿ ಕಾರ್ಯಚಟುವಟಿಕೆಯಲ್ಲಿ ತೊಡಕೊಂಡಿದ್ದಾರೆ. ರಾಜಕೀಯ ಬೆಳವಣಿಗೆ ಇನ್ನೂ ಯಾವ ರೀತಿಯ ಸ್ವರೂಪವನ್ನು ಪಡ್ಕೊಳ್ಳುತ್ತೆ, ಯಾವೆಲ್ಲ ಟರ್ನನ್ನು ಪಡ್ಕೊಳ್ಳುತ್ತೆ ಅನ್ನೋದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರೋದರ ನಡುವಲ್ಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಲಿಕ್ಕೆ ಸಚಿವರಾದ ಜಮೀರ್ ಅಹ್ಮದ್, ಸತೀಶ್ ಜಾರಕಿಹೊಳಿ, ದಿನೇಶ್ ಗುಂಡೂರಾವ್, ಮಹದೇವಪ್ಪ ಇವರೆಲ್ಲರೂ ಕೂಡ ಹೋಗಿದ್ದಾರೆ. ಇವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಅತ್ಯಾಪ್ತರು ಅನ್ನೋದು ಬಹಳ ಮುಖ್ಯವಾಗಿರುವಂತಹ ವಿಚಾರ. ಮುಖ್ಯಮಂತ್ರಿಗಳೊಂದು ಕಡೆಯಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ, ಅದರ ಬೆನ್ನಲ್ಲೇ ಇವರ ಹೋಗಿ ಭೇಟಿ ಮಾಡುವಿಕೆ ಇದೆಲ್ಲವೂ ಕೂಡ ಕುತೂಹಲಕ್ಕೆ ಕಾರಣವಾಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಕೇಶ್ರಿಂದ. ಸುಕೇಶ್, ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಈಗ ಈ 4 ಸಚಿವರುಗಳು ಭೇಟಿ ಮಾಡಿರೋದ್ರಲ್ಲಿ ಏನು ವಿಶೇಷತೆ ಅಡಗಿದೆ? ಮುಖ್ಯಮಂತ್ರಿಗಳ ಹೇಳಿಕೆಯ ಬೆನ್ನಲ್ಲೇ ಇವರ ಭೇಟಿ ಯಾವೆಲ್ಲ ಚರ್ಚೆಗೆ ಎಡೆ ಮಾಡಿಕೊಡ್ತಿದೆ? ಇದರ ಜೊತೆ ಸಹಜವಾದ ಕುತೂಹಲ, ಯಾಕಂದ್ರೆ ಬಂದಿರುವಂಥ 4 ಜನ ಸಚಿವರುಗಳು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಪ್ತರಾಗಿರುವಂಥ ಇವತ್ತು ದೆಹಲಿಯಲ್ಲಿ ಮಾತನಾಡಿರುವಂಥ ಮುಖ್ಯಮಂತ್ರಿಗಳು 5 ವರ್ಷಗಳ ಕಾಲ ನಾನೇ ಸಿಎಂ ಆಗಿರ್ತೀನಿ, ಅಧಿಕಾರ ಹಂಚಿಕೆ ವಿಚಾರ ಅಥವಾ ಸಿಎಂ ಸ್ಥಾನ ಕೇಳೋ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಯಾವತ್ತೂ ಕೂಡ ಕೇಳಿಲ್ಲ, 5 ವರ್ಷಗಳ ಕಾಲ ಇರ್ತೀನಿ ಅನ್ನುವಂಥ ಮಾತನ್ನ ಹೇಳಿರುವಂಥದ್ದು ಒಂದು ಕಡೆ. ಮತ್ತೊಂದು ಕಡೆ ಎಐಸಿಸಿ ಮಟ್ಟದಲ್ಲಿ ಯಾವ್ಯಾವ ನಾಯಕರನ್ನ ಇವತ್ತು ಭೇಟಿ ಆಗ್ತಾರೆ, ಏನೆಲ್ಲ ಮಾತಾಡ್ತಾರೆ ಅನ್ನುವಂಥ ಕುತೂಹಲ ಕೂಡ ಇದೆ. ಆದರೆ ಎಐಸಿಸಿ ಅಧ್ಯಕ್ಷರು ಬೆಂಗಳೂರಲ್ಲಿರೋದ್ರಿಂದ ಸಹಜವಾಗಿ ಆ ಎಲ್ಲ ಬೆಳವಣಿಗೆಯ ನಂತರದಲ್ಲಿ ಅದರಲ್ಲೂ ವಿಶೇಷವಾಗಿ 3 ಪರಮಾಪ್ತ ಸಚಿವರುಗಳು ಕೂಡ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹ್ಮದ್ ಖಾನ್ ಮತ್ತು 2 ಸಚಿವರಾಗಿದ್ದ ಸತೀಶ್ ಜಾರಕಿಹೊಳಿ ಮತ್ತು ಮಹದೇವಪ್ಪ ಅವರು ಇಬ್ಬರು ಕೂಡ ಒಂದೇ ಕಾರಿನಲ್ಲಿ ಬರ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಜಮೀರ್ ಅಹ್ಮದ್ ಖಾನ್ ಬರ್ತಾರೆ, ತಡವಾಗಿ ದಿನೇಶ್ ಗುಂಡೂರಾವ್ ಅವರು ಬಂದಿದ್ದಾರೆ. ಹೀಗೆ ಸಿದ್ದರಾಮಯ್ಯ ಅವರ ಆಪ್ತ ವಲಯದ ಸಚಿವರುಗಳು ಬಂದು ಎಐಸಿಸಿ ಅಧ್ಯಕ್ಷರನ್ನ ಅವ್ರ ನಿವಾಸದಲ್ಲಿ ಭೇಟಿಯಾಗಿರುವಂಥದ್ದು, ಜೊತೆಗೆ ಬೆಳಗ್ಗೆ ಮಾಧ್ಯಮಗಳ ಜೊತೆ ಮಾತಾಡಿರುವಂಥದ್ದು, ಸಿಎಂ ಅವರು ಆಡಿರುವಂಥ ಮಾತು, ಅದು ಪಡೆದುಕೊಂಡಿರುವಂತಹ ತಿರುವು ಮತ್ತು ಆ ನಂತರದಲ್ಲಿ ಇವುಗಳು ಇಲ್ಲಿಗೆ ಬಂದಿರುವಂಥದ್ದು ಸಹಜವಾಗಿ ಒಂದಕ್ಕೊಂದು ಲಿಂಕ್ ಆಗುವಂಥದ್ದು ಮತ್ತು ಅದರ ಮುಂದುವರೆದ ಭಾಗವಾಗಿ ಇಲ್ಲಿ ಏನಾದರೂ ತಮ್ಮ ಆತಂಕವನ್ನು ತೊಡ್ಕೊಳ್ಳಿಕ್ಕೆ ಅಥವಾ ತಮ್ಮ ಒಂದು ಸ್ಪಷ್ಟ ಅಭಿಪ್ರಾಯವನ್ನು ಕೇಳಲಿಕ್ಕೆ ಏನಾದರೂ ಬಂದ್ರ ಅನ್ನುವಂಥ ಕುತೂಹಲ ಮೂಡಿಸುವಂತಿದೆ ಈ ಎಲ್ಲ ಬೆಳವಣಿಗೆ ಕೂಡ. ದಿವ್ಯ ಜ್ಯೋತಿ. ಓಕೆ, ಥ್ಯಾಂಕ್ ಯು ಸುಕೇಶ್ ನಿಮ್ಮೆಲ್ಲ ಮಾಹಿತಿಗೆ. ಸಿಎಂ ಸಿದ್ದರಾಮಯ್ಯನವರು ಪೂರ್ಣಾವಧಿ ಹೇಳಿಕೆ ಕೊಟ್ಟರು. ಅದರ ಬೆನ್ನಲ್ಲೇ ಈಗ ಎಐಸಿಸಿ ಅಧ್ಯಕ್ಷನ ಭೇಟಿ ಮಾಡಲಿಕ್ಕೆ ಬಂದಿರುವಂತಹ ಸಚಿವರುಗಳ ಮುಖದಲ್ಲಿ ಬಹಳಷ್ಟು ಸಂತಸ ಮನೆ ಮಾಡಿದೆ. ಇಲ್ಲಿಯವರೆಗೂ ಪೂರ್ಣಾವಧಿ ಸಿಎಂ ಆಗ್ತಾರಾ ಸಿದ್ದರಾಮಯ್ಯನವರು ಅಥವಾ ಡಿಕೆ ಶಿವಕುಮಾರ್ ಅವರಿಗೆ ಬಿಟ್ಟುಕೊಡ್ಬೇಕನ್ನುವಂಥ ಪ್ರಶ್ನೆ ಬಂದಾಗ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಪರವಾಗಿಯೇ ಧ್ವನಿಗೂಡಿಸಿದ್ರು. ಈಗ ಖುದ್ದು ಮುಖ್ಯಮಂತ್ರಿಗಳೇ ಆ ಹೇಳಿಕೆ ಕೊಟ್ಟಾಗ ಆ ಖುಷಿ ಅವರಲ್ಲಿ ಕಾಣಿಸ್ತಿದೆ.